ಆ್ಯಂಡ್ ನಮ್ಮ ಫೇವ್ರೇಟ್ ಮೌಂಟೇನ್ ಡ್ಯೂ ಸಿಗಲಿಲ್ಲ. ಸೊ ಅದ್ರ ತಮ್ಮ ಪೆಪ್ಸಿ ತೊಗೊಂಬಂದಾನೆ. ಎಗ್ರೆಸ್ ತೊಗೊಂಡು ಮಾಡಿದೆ. ಯಾಕೋ ಚಿಕನ್ ರೋಲ್ ಇದು ನೂಡಲ್ಸ್ ತೊಗೊಳಂಗೈತೆ ಅಲ್ಲಿ. ಜುಗಾಡ್ ನೋಡ್ರಿ, ಜುಗಾಡ್ ಅಲ್ಲ ಬಟ್ಟೆ ತೊಗೊಳ್ಳೋದು. ನಮ್ಮ ಮಹಿಳಾ ಮಿತ್ರರಿಗೆ ಅವ್ರ ವಿಡಿಯೋದಾಗ ಬರೋಕ್ಕೆಲ್ಲ ಇಷ್ಟ ಇಲ್ಲ. ಸೊ ಆ ಕೆಲಸ ಮುಗಿಸ್ಕೊಳಕ್ಕಂತ ಬಂದೀನಿ. ಪಟಾಪಟ ಅಂತ ತಿರುಗಾಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ನೋಬಿತ್ತ ಏನೋ ಒಂದು ಕ್ಯಾಶ್ ತೊಗೋಬೇಕಂತ ಹೇಳ್ತಾರೆ. ATM ಕರ್ಕೊಂಡ್ಬಂದಾನ. ಜಸ್ಟ್ ಕಾಲೇಜ್ ಹೋಗಿನಿ, ಹಂಗೆ ಕರ್ಕೊಂಡ್ಬಂದಾನ. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದೆ ಬೆಳಗ್ಗೆ ಎದ್ದು ನಾಷ್ಟ ಮಾಡುವಾಗ ಒಂದಿಷ್ಟು ಅವಲಕ್ಕಿ ಮಾಡ್ಕೊಂಡಿನಿ. ಅದ್ರ ಜೊತೆ ಒಂದು ಶೇವ್ ಅದ, ಅದನ್ನೇ ತಿನ್ನತೀನಿ ಗೈಸ್. ಇವಾಗ ಪಟಾಪಟ ತಿನ್ನಕ್ಕೆ ಕಾಲೇಜ್ ಹೋಗ್ಬೇಕು. ಅದಕ್ಕೆ ಈಗ ಟೈಮ್ 11 ಗಂಟೆ ಆಗ್ಯದ. ಅಂದರೆ ಬೆಳಗ್ಗೆನೇ ಇದ್ದೀನಿ. ಅದಕ್ಕೆ ಇದೆಲ್ಲ ಮಾಡ್ಕೊಳ್ಳೋದ್ರೆ ಅಲ್ಲಿ ಬಂತು. ಯಾಕಂದ್ರೆ ನಿನ್ನೆ ಮಾಡಿದೆಲ್ಲ ಕ್ಲೀನ್ ಮಾಡಿ ಮತ್ತು ವಾಪಸ್ ಇದೆಲ್ಲ ಮಾಡ್ಕೋಬೇಕಂದ್ರೆ ಫುಲ್ಲು ಗದ್ದಲಾಗುತ್ತಲ್ಲ ಜಾತ್ರೆ. ಅದೃಷ್ಟಿಯಿಂದ ಎಲ್ಲ ಮುಗಿಸ್ಕೊಂಡು ಇವತ್ತು ಯಾಕೆ ನಾಷ್ಟ ಮಾಡ್ಕೊಂಡು ಹೋಗತ್ತೀವಿ. ಅದಕ್ಕೆ ನಾಷ್ಟ ಮಾಡ್ಕೊಂಡು ತಿನ್ನೋದ್ರೊಳಗಡೆ 11 ಈ ಟೈಮ್ ಕಾಲೇಜ್ ಹೋಗುವಂತ. ಮತ್ತು ಜಲ್ದಿ ಬಂದು ಮತ್ತೆ ಮಾರ್ಕೆಟ್ ಕಡೆ ಹೋಗ್ಬೇಕು, ಸ್ವಲ್ಪ ಕೆಲಸ ಅದ. ಮನೆಯೆಲ್ಲ ತೋರಿಸ್ತೀನಿ ನಿಮಗೆ. ಪಟಾಪಟ ನಾಷ್ಟ ಮಾಡ್ತೀನಿ. ಈಗ ನಾಷ್ಟ ಮಾಡಿಬಿಟ್ಟು ಸಿಗ್ತೀನಿ ಅಂತ ನಿಮ್ಗೆ. ಅವಲಕ್ಕಿ ಮಾಡ್ಕೊಂಡಿನಿ. ಅವಲಕ್ಕಿ ಒಂದು ಲೆವೆಲ್ ಮಸ್ತ್ ಅಂತ ಹೇಳಲ್ಲ, ಚಂದ ಇಲ್ಲ ಅಂತ ಹೇಳೋದು. ನಾವು ಮಾಡಿದ ಯಾವ ಚಂದ ಬನ್ನಿ ಆಮೇಲೆ ಚಂದ. ಗೈಸ್ ಇವಾಗ ವಾಪಸ್ ಡ್ರೆಸ್ ಚೇಂಜ್ ಮಾಡಿ. ಯಾಕಪ್ಪ ಅಂದ್ರೆ ಕಾಲೇಜ್ ಡ್ರೆಸ್ ಹಾಕೊಂಡು ಹೋಗೋಕೆ ಮನಸ್ಸಾಗಲಿಲ್ಲ. ಯಾಕಪ್ಪ ಟೈಮೇ ಆಗ್ಯದ. ಈ ಕಾಲೇಜ್ ಡ್ರೆಸ್ ಹಾಕೊಂಡು ಹೋಗಿ ನಾನು ಅಲ್ಲಿ ಕಾಲೇಜ್ ಹಾಕೊಂಡ್ರೆ ಅಷ್ಟೇ ಆಗ್ಯದ ಅಂತ ಹೇಳ್ತಾರೆ. ಮತ್ತು ಕಾಲೇಜ್ ಡ್ರೆಸ್ ಮೇಲೆ ಅಂತೀನಿ ಒಂದು ರೌಂಡ್ ಒಂದು ತಾಸು ತಿರುಗಾಡ್ತೀನಿ. ತಿರುಗಾಡ್ಬಿಟ್ಟು ಮತ್ತೆ ನಾನು ಬೇರೆ ಕಡೆ ಒಂದು ಸ್ವಲ್ಪ ವರ್ಕ್ ಅದ. ಬ್ರಾಂಚ್ ಒಂದು ಸ್ವಲ್ಪ ಮಾರ್ಕೆಟ್ ಹೋಗ್ಬೇಕು, ಆ ಕಡೆ ಹೋಗ್ಬೇಕಲ್ಲ. ಅದಕ್ಕೆ ಮತ್ತೆ ವಾಪಸ್ ಮನೆಗೆ ಬಂದು ಯಾಕೆ ಚೇಂಜ್ ಮಾಡಲಿ, ಒಂದು ಅರ್ಧ ತಾಸು ಅಷ್ಟೇ ಹೋಗೋದೈತಿ ಈಗ ಅಂತ ಹೇಳಿದ್ದಾರೆ. ಅಂತೀನಿ ಬನ್ನಿ ಇವಾಗ ಬೇಗ ಹೋಗೋಮಂತ ಕಾಲೇಜ್ ಕಡೆ. ಭಾಳ ದಿನ ಆಯ್ತು, 2-3 ದಿನ ಆಯಿತು ಕಾಲೇಜ್ ಹಾಲಿಡೇ ಕೊಟ್ಟು. 3-4 ದಿನ ಆಯಿತು. ಅದಕ್ಕೆ ಇವಾಗ ಹೆಂಗೆ ನೋಡೋದು ಕಾಲೇಜ್ನಾಗ ಅಂತ ನೋಡೋಮಂತ. ಲೆಟ್ಸ್ ಗೋ ಗೈಸ್. ಅಲ್ಲಿಂದ ಕಾಲೇಜ್ ಹೋಗಿದ ತಡ ನಮ್ಮ ನೋಬಿತ್ತ ಏನೋ ಒಂದು ಕ್ಯಾಶ್ ತೊಗೋಬೇಕಂತ ಹೇಳ್ತಾರೆ. ATM ಕರ್ಕೊಂಡ್ಬಂದಾನ. ಜಸ್ಟ್ ಕಾಲೇಜ್ ಹೋಗಿನಿ, ಹಂಗೆ ಕರ್ಕೊಂಡ್ಬಂದಾನ ಗೈಸ್. ಇವಾಗ ಅದಕ್ಕೆ ಒಂದಿಷ್ಟು ಒಂದೇನೋ ಕ್ಯಾಶ್ ತೊಗೊಳ್ಳೋಂತ. ಕ್ಯಾಶ್ ತೊಗೊಂಡು ಹೋಗ್ಬೇಕು. ಬನ್ನಿ ಹೋಗುವ ಗೈಸ್. ಅಲ್ಲಿಂದ ಇವಾಗ ಸ್ವಲ್ಪ ಗಾಂಧಿ ಚೌಕ್ ಬಂದಿದೆ. ಗಾಂಧಿ ಚೌಕಿಂದ ಒಂದು ಸ್ವಲ್ಪ ವರ್ಕ್ ಅದ. ಸೊ ಅದೊಂದಿತ್ತು ವರ್ಕ್ ಮುಗಿಸ್ಕೊಂಡು ಹೋಗ್ಬೇಕು. ಲೆಟ್ಸ್ ಗೋ ಗೈಸ್. ಪಟಾಪಟ ಅಂತ ಹೇಳಿ ಒಂದು ಸ್ವಲ್ಪ ಕೆಲಸ ಅದ. ಆ ಕೆಲಸ ಮುಗಿಸ್ಕೊಳಕ್ಕಂತ ಹೇಳ್ತು ಬಂದೀನಿ. ಪಟಾಪಟ ಅಂತ ತಿರುಗಾಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ಆಫೀಸ ಸಿಗ್ತೀನಿ ಅಂತ ನಿಮಗೆ. ಒಂದು ಸ್ವಲ್ಪ ಮಾರ್ನಿಂಗ್ ಹೋಗ್ಬೇಕು. ಅದಕ್ಕೆ ಬನ್ನಿ ಹೋಗುವ. A few moments later. ಗೈಸ್ ಅಲ್ಲಿಂದ ಇವಾಗ ತಿರುಗಾಡಿ ಹಸುವಾಗಿ ಈ ಕಡೆ ಹೊರಗೆ ಬಂದಿದೆ. ಎಲ್ಲಪ್ಪ ಅಂದ್ರೆ ಇಲ್ಲಿ ಹೊರಗಡೆ ರೋಡ್ ತಿಳೋಕೆ ಬಂದಿದ್ವಿ. ಸಿಕ್ಕಾಬಟ್ಟೆ ಹೈರಾಣ ಗೈಸ್. ಬಟ್ಟೆ ಅಂದರೆ ನಮಗಲ್ಲ ಬಟ್ಟೆ ತೊಗೊಳ್ಳೋದು. ನಮ್ಮ ಮಹಿಳಾ ಮಿತ್ರರಿಗೆ ಅವ್ರ ವಿಡಿಯೋದಾಗ ಬರೋಕ್ಕೆಲ್ಲ ಇಷ್ಟ ಇಲ್ಲ. ಸೊ ಹೆಣ್ಮಕ್ಳು ಸಿಕ್ಕಾಬಟ್ಟೆ ಹೈರಾಣ. ಫಸ್ಟ್ ಟೈಮ್ ಹೋಗಿದ್ದು ನಿಂತು ಹೈರಾಣ ಆಯಿತು. ಅವ್ರ ಫ್ರೆಂಡ್ಸ್ ಅಲ್ಲಿ ಬಂದಿದ್ದರು. ಅವರೆಲ್ಲ ವಿಡಿಯೋದಾಗ ಬರ್ಲಿಕ್ಕೆ ಇಷ್ಟ ಇಲ್ಲ ಗೈಸ್. ಹಂಗಾಗಿ ಅವ್ರಿಗೆ ವಿಡಿಯೋದಾಗ ತೊಗೊಳ್ಳಲ್ಲ. ಜಸ್ಟ್ ಅವ್ರು ಹೆಂಗೆ ಬೇಕಾದ್ರೆ ತೊಗೊಂಡ್ರು ಅವ್ರವರು. ನಾವು ಸುಮ್ಮ ಕಂಪ್ನಿ ಅಂತ ಹೋಗಿದ್ವಿ. ಸಿಕ್ಕಾಪಟ್ಟೆ ಹೈರಾಣ ಇತ್ತು. ಈಗ ಒಂದಿಷ್ಟೆಲ್ಲ ರೋಲ್ ತಿನ್ನಿಕೆರೆ ನೀವೇ ಮಲ್ಕೊಂಬಿಡೋದು ಅಷ್ಟೇ ಕೆಲಸ. ಲೆಟ್ಸ್ ಗೋ ಗೈಸ್. ಸಿಕ್ಕಾಪಟ್ಟೆ ಹೈರಾಣ ಮಾಡಿದ್ರಿ. ಗಾಂಧಿ ಚೌಕ್ ಯಾರು ನೋಡ್ರ ಎಲ್ಲ ಭಾಳ ನೋಡಿ ಕ್ರೇಜಿಂದ ಹಿಂಗಾಗಿ ತಿರುಗಾಡಕತ್ತಾನ, ಭಾಳ ಅನ್ಕೊಂಡ್ರ ನಿಜ ಆಗ್ಬೇಕಂದ್ರೆ ಗಾಬರಿ ನೋಡ್ರಿ ಮಂದಿ. ಗೈಸ್ ಅಲ್ಲಿಂದ ಇವಾಗ ಒಂದಿಷ್ಟು ಮತ್ತೆ ನೈಟ್ ಅಡುಗೆ ಮಾಡ್ಕೊಂಡು ತಿನ್ನೋಕೆ ಆಗ್ಲಾರ ಸಲುವಾಗಿ ಒಂದಿಷ್ಟು ಇಲ್ಲೇ ಹೊರಗಡೆ ಎಗ್ರೆಸಿಂದ ಇನ್ನೊಂದು ಏನಾದ್ರು ತೊಗೊಂಡೋಗ್ಬೇಕಂತ ಬನ್ನಿ ಇವಾಗ ಪಟಾಪಟ ಅಂತ ಹೇಳಿ ಒಂದಿಷ್ಟು ಪಾರ್ಸಲ್ ಕಟ್ಕೊಂಡು ಸೀದಾ ತೊಗೊಂಡು ಹೋಗಿ ತಿನ್ನೋದೆ. ಲೆಟ್ಸ್ ಗೋ ಗೈಸ್. ಒಂದಿಷ್ಟು ಎಗ್ರೆಸ್ ಪಾರ್ಸಲ್ ತೊಗೊಂಡು ಮತ್ತು ಒಂದಿಷ್ಟು ರೋಲ್ ತೊಗೊಳತ್ತೀನಿ. ತೊಗೊಂಡು ಮನೆಯಾಗ ಹೋಗಿ ತಿಂದು ಮಾಡ್ಕೊಂಬಿಡೋದು. ಅಡುಗೆ ಮಾಡ್ಕೊಂಡು ತಿನ್ನೋಕೆ ಮನಸ್ಸಿಲ್ಲ, ಅದಕ್ಕೆ ಬನ್ನಿ ಹೋಗುವ. ಗೈಸ್ ಎಗ್ರೆಸ್ ತಿನ್ನೋಕೆ ಬಂದಿದೆ. ಬರ್ರ 3 ಚಂದ ಆಯಿತು. ಅದಕ್ಕಂತ ಹೇಳಿದ್ರೆ ಎಗ್ ನೂಡಲ್ಸ್ ಪಾರ್ಸಲ್ ಹೇಳೀನಿ. ಈಗ ಎಗ್ ನೂಡಲ್ಸ್ ಬೈ ಬಡ್ದು ಈಗ ಖತರ್ನಾಕ್ ಕಾಬಾರ್ದು ತೊಗೊಬಾರ್ದು. ಬಡ್ದು ರೆಡಿ ಮಾಡೀನಿ. ಈಗ ಅದನ್ನೇ ಇವಾಗ ಪಾರ್ಸಲ್ ತೊಗೊಂಡು ಸೀದಾ ಮನೆಗೆ ಹೋಗೋದು. ಮನೆಗೆ ಹೋಗುವ ಇವಾಗ. ನೋಡ್ರಿ ಇಲ್ಲಿ ಜುಗಾಡ್ ನೋಡ್ರಿ, ಜುಗಾಡ್ ನೋಡ್ರಿ ಆರ್ಟಿಸ್ಟ್. ಮನೆಗೆ ಇವಾಗ ಇದನ್ನು ತೊಗೊಂಡು ಮನೆಗೆ ಹೋಗಿ ಸಪಾಸಟ್ ಮಾಡೋಣಂತ ಹೋಗುವ ಇವಾಗ ಮನೆ. ಗೈಸ್ ಅಲ್ಲಿಂದ ಇವಾಗ ಸೀದಾ ಮನೆ ಬಂದಿದೆ. ಏನು ಪಾರ್ಸಲ್ ಏನೇನು ತೊಗೊಳೋದು ಅಂತ ಹೇಳಿದ್ನಲ್ಲ ಎಲ್ಲ ತೊಗೊಂಡು ಇಲ್ಲಿ ನೋಡಿ ಗೈಸ್ ನೂಡಲ್ಸ್, ಒಂದು ಸ್ವಲ್ಪ ಚಿಕನ್ 65 ತಂದಿದೆ. ಅದ್ರ ಜೊತೆ
ಒಂದು ರೋಲ್ ಆ್ಯಂಡ್ ನಮ್ಮ ಫೇವ್ರೇಟ್ ಮೌಂಟೇನ್ ಡ್ಯೂ ಸಿಗಲಿಲ್ಲ. ಸೊ ಅದರ ತಮ್ಮ ಪೆಪ್ಸಿ ತೊಗೊಂಬಂದಾನೆ. ಸಸ್ತಾನಶ ಗೈಸ್, ಸಸ್ತಾನಶ. ಇವಾಗ ಅದನ್ನೇ ಸಪಾಸಟ್ ಮಾಡಿದೆ. ಯಾಕಪ್ಪ ಅಂದ್ರೆ ದಿನ ಮನೇಲಿ ಮಾಡ್ಕೊಂಡು ತಿಂದು ಬೋರ್ ಆಗಿದೆ. ಕರೆ ಗೈಸ್, ದಿನ ಮನೆ ಮಾಡ್ಕೊಂಡು ತಿಂದು ಬೋರ್ ಆಗಿದೆ. ಬರೀ ತೊಗರಿಬೇಳೆ ಸಾಂಬಾರು ರೈಸ್ ತಿಂದು ಬೇಸರ ಆಗಿದೆ. ಅದಕ್ಕೆ ಒಂದು ಯಾವಾಗ ಸ್ವಲ್ಪ ಹಿಂಗೆ ಸ್ಪೆಷಲ್ ತಿನ್ನೋದು. ಎಗ್ರೆಸ್ ತೊಗೊಳೋದು ಮಾಡಿದೆ. ಯಾಕೋ ಚಿಕನ್ ರೋಲ್ ಇದು ನೂಡಲ್ಸ್ ತೊಗೊಳಂಗೈತೆ ಅಲ್ಲಿ ಪೋಸ್ಟರ್ ನೋಡಿ. ಅದಕ್ಕೆ ಇದೆಲ್ಲ ತಿಂದು ಸಪಾಸಟ್ ಮಾಡಿಬಿಟ್ಟು ನಿಮ್ಗೆ ಸಿಗ್ತೀನಿ ಅಂತ ವೇಟ್ ಆ್ಯಂಡ್ ವಾಚ್. ಇವಾಗ ಕುಂತು ಸ್ವಲ್ಪ ಮಿನಿ ವ್ಲಾಗ್ದು ಸ್ವಲ್ಪ ವಾಯ್ಸ್ ರೆಕಾರ್ಡ್ ಮಾಡಿದೆ ಆ ಊಟದ ಮುಗಿಸ್ಕೊಂಡು. ಯಾಕಪ್ಪ ಅಂದ್ರೆ 2-3 ದಿನ ಆಯಿತು ಕಂಟಿನ್ಯೂ ಆಗಿ ವಿಡಿಯೋಸ್ ಹಾಕ್ಲಕ್ಕೆ ಆಗ್ತಿರ್ಲಿಲ್ಲ. ಯಾಕಪ್ಪ ಅಂದ್ರೆ ಹಬ್ಬದ ಸೌಂಡ ಸಿಕ್ಕಾಪಟ್ಟೆ ಪಟಾಕಿ ಹೊಡಿತಿದ್ರು. ಏನಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಗೈಸ್, 1, 2, 3 ತನಕ ಪಟಾಕಿ ಹೊಡಿತಿದ್ರು. 3 ಗಂಟೆಗೆ ನನಗೆ ವಿಡಿಯೋ ಮಾಡೋ ಮನಸ್ಸು ಹೋಗಿಬಿಡ್ತಾ. ಹಂಗಾಗಿ ನಾನು ಮಿನಿ ವ್ಲಾಗ್ ಹಾಕ್ಲಕ್ಕೆ ಆಗ್ತಿಲ್ಲ. ಇನ್ನೊಂದು 4 ದಿನ ಆಮೇಲೆ ಇದೆಲ್ಲ ಕಂಟಿನ್ಯೂ ಆಗಿ ಸೀರೀಸ್ ಪ್ರಕಾರ ಡೈಲಿ ಒಂದು ಲಾಂಗ್ ವಿಡಿಯೋ, ಒಂದು ಮಿನಿ ವ್ಲಾಗ್ ಕಂಟಿನ್ಯೂ ಹಾಕ್ತೀನಿ. ನನ್ನ ಕಡೆಯಿಂದ ಆದಷ್ಟು ಎಫರ್ಟ್ ಹಾಕಿ ಒಳ್ಳೊಳ್ಳೆ ಕಂಟೆಂಟ್ಗಳು ಕ್ರಿಯೇಟ್ ಮಾಡಿ ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ಗಳು ಕೊಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಗೈಸ್. ನೀವು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಿ ಗೈಸ್. ಸಬ್ಸ್ಕ್ರೈಬ್ ಬಟನ್ನ ಪಟಾಪಟ್ ಅಂತ ಹೇಳಿಕೆ ಒಂದು ರೇಟ್ ಹೊಡ್ರಿ. ಯಾಕಪ್ಪ ಅಂದ್ರೆ ಅದೇನು ರೊಕ್ಕ ಇಪ್ಪಕ್ಕೆ ಕೊಡಲ್ಲ, ನೀವೇನು ಫ್ರೀದಾಗಿರುತ್ತೆ. ಸಬ್ಸ್ಕ್ರೈಬ್ ಬಟನ್ ನೋಡ್ರಿ, ಬೆಲ್ ಐಕನ್ನ ಆಲ್ ನೋಡಿದ್ರಿ ಅಂದ್ರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಾವು ಯಾವ್ದಾದ್ರು ವಿಡಿಯೋ ಹಾಕಿದ್ರೆ ಅಂದ್ರೆ ಯಾವಾಗಲೂ ಹಾಕಲಿ ಬೇಗ ನಿಮ್ಮ ಅಕೌಂಟಿಗೆ ರೀಚ್ ಆಗುತ್ತಾ. ನೀವು ನನ್ನ ವಿಡಿಯೋನ ಫಸ್ಟ್ ನೋಡ್ಬೋದು. ಓಕೆ ಗೈಸ್, ಬನ್ನಿ ಇವಾಗ ಸ್ವಲ್ಪ ಹೊರಗಡೆ ಒಂದು ಸ್ವಲ್ಪ ತಿರುಗಾಡ್ತೀನಿ. ಯಾಕಪ್ಪ ಅಂದ್ರೆ ಫುಲ್ ಹೆವಿ ಆಯ್ತು ಊಟ. ನೂಡಲ್ಸ್, ಚಿಕನ್ 65 ಮತ್ತು ರೋಲ್ ಮತ್ತು ನಮ್ಮ ಸಸ್ತಾನಶ ಪೂರ ಹೆವಿ ಆಗಿದೆ ಊಟ. ಅದಕ್ಕೆ ಗೈಸ್ ಒಂದಿಷ್ಟು ತಿರುಗಾಡಂಬಂದ ಮೇಲೆ ಅಂದ ಆ್ಯಂಡ್ ಸಿಕ್ಕಾಪಟ್ಟೆ ದಿಗಿ ಆಗತ್ತದ. ಚಿಕನ್ ತಿಂದ್ರೆ ದಿಗಿ ಆಗುತ್ತೆ. ಸೊ ಅದ್ರ ಸಲುವಾಗಿ ಗೈಸ್ ಬನ್ನಿ ಇವಾಗ ಫಟಾಫಟ್ ಅಂತ ಹೇಳಿದ್ರೆ ಹೊರಗಡೆ ಒಂದಿಷ್ಟು ರೌಂಡ್ ತಿರುಗಾಡ್ಬಿಟ್ಟು ಸಿಗ್ತೀನಿ ಅಂತ ನಿಮಗೆ ಲಾಸ್ಟ್ ವಿಡಿಯೋ ಏನು ಮಾಡೋಣ. ಬನ್ನಿ ಗೈಸ್, ಹೋಗಿ ಬರೋಮಂತ. ನಮ್ಮ ಚಂಪಕ್ಲಾಲ್ ಅದು ಒಂದಕ್ಕೆ ದಾಂಧಲೆ ಮಾಡಕತ್ತಾರ ಹೊರಗೆ. ಒಂದಿಷ್ಟು ಸ್ವಲ್ಪ ತಿರುಗಿ ಮಾಡೋಣ. ಆ್ಯಂಡ್ ಗೈಸ್ ಇನ್ನೊಂದು ನಮ್ಮ ಸಿಂಬಾಗೋಸ್ಕರ ಇದು ತರಿಸಿದೆ ಗೈಸ್. ಅಂದ್ರೆ ಅದ್ರ ಕೂದಲ ಹೇರ್ ಫಾಲ್ ಕಂಡಬಿಟ್ಟು ಸಿಕ್ಕಾಪಟ್ಟೆ ಆಗ್ತದೆ ತಿಳಿದ್ನಿ ನಿಮ್ಗೆ. ಅದ್ರ ಸಲುವಾಗಿ ಇದು ತರಿಸಿದ್ರೆ ನಮ್ಮ ಸಿಂಬಾನೇ ಕಾಣೆ ಆಗ್ಯಾನ. ಅದೊಂದು ಸಿಕ್ಕಾಪಟ್ಟೆ ಮನ್ಸಿಗೆ ಆಗ್ಯದ. ಆ್ಯಂಡ್ ಇನ್ನೊಂದು 2 ತಿಂಗಳ ನ್ಯೂ ಕ್ಯಾಟ್ ತರ್ತೀನಿ. ಆ ಕ್ಯಾಟ್ ತಂದೆ ಅಂದ್ರೆ ನಾನು ಕ್ಯಾಟ್ ಬೇಕು, ಮೇನ್ ಕ್ಯಾಟ್ ಬೇಕು. ಆ್ಯಂಡ್ ಇದನ್ನು ಸಣ್ಣ ಕ್ಯಾಟ್ ತರ್ಬೇಕು ಅನ್ನೋದ್ರಾಗ ದೊಡ್ಡ ಕ್ಯಾಟ್ ಬಂತು. ಅದ್ರ ಸಲುವಾಗಿ ಸಣ್ಣ ಕ್ಯಾಟ್ನ ತರಲಿಲ್ಲ. ಸೊ ಈ ಸರ್ತಿ ಸಣ್ಣ ಕ್ಯಾಟ್ ತಂದೆ ಅಂದ್ರೆ ಚೆಂದಾಗಿ ಸಾಕ್ತೀನಿ. ಒಂದೇ ಕ್ಯಾಟ್ ತರ್ತೀನಿ, ಜಾಸ್ತಿ ತರಲ್ಲ. ಬನ್ನಿ ನೋಡುವ ಮುಂದೆ ಏನಾಗುತ್ತೆ ಅನ್ನೋದು. ಸೊ ಗೈಸ್ ಸಿಗ್ತೀನಿ ಅಂತ ನಿಮಗೆ ಆಮೇಲೆ. ಗೈಸ್ 12 ಆಗಕ್ಕೆ ಬಂದೋದು. ಇವಾಗ ಇಲ್ಲಿವರೆಗೂ ಹೊರಗೆ ಕೂತಿದ್ದೆ ತಣ್ಣ ಕೋಲ್ಡ್ಗೆ. ಇವಾಗ ಒಳ ಮಾಡ್ಕೋಬೇಕು. ಎಷ್ಟೊತ್ತನ ಸ್ವಲ್ಪ ತಿಂದಿದ್ದೆ ಎಲ್ಲ ಆರಾಮ್ಸೆ ಕರೆಕ್ಟ್ ಗೈಸ್. ನಿಜ ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಹೆವಿ ಆಗಿತ್ತು ಊಟ ಎಲ್ಲ ತಿಂದು. ಅದಕ್ಕೆ ಇವಾಗ ಐತಲ್ಲ 12 ತನಕ ಸುಮ್ಮ ಹೊರಗಡೆನೇ ಸ್ವಲ್ಪ ತಿರುಗಾಡೀನಿ. ನೋಡ್ರಿ ನೀವು ಟೈಮ್ ನೋಡ್ರಿ ಅಲ್ಲಿ 12:08 ಆಗ್ಯದ. ಅದಕ್ಕೆ ಇವಾಗ ವಿಡಿಯೋ ಏನು ಮಾಡೋ ಸಮಯ ಆ್ಯಂಡ್ ವಿಡಿಯೋ ಎಡಿಟ್ ಮಾಡ್ಬೇಕಲ್ಲ. ಸೊ ಅದ್ರ ಸಲುವಾಗಿ ಚಂತನ ಅವ್ರಿಗೆ ತಣ್ಣಗೆ ಕುಂತ್ರೆ ಅದು ಒಳಗೆ ಹೋಗೋಂಗಿರೋದು. ಆ್ಯಂಡ್ ಹೊರಗೆ ಮಕ್ಕೋಬೇಕಂದ್ರೆ ನಸಕನ್ಯಾಗ ಸಿಕ್ಕಾಪಟ್ಟೆ ತಂಡಿ ಬಿಡ್ತದೆ. ಅಷ್ಟರಿಂದ ಗೈಸ್ ಸುಮ್ಮನೆ ಎಷ್ಟು ಇರುತ್ತೋ ಅಷ್ಟೇ ಸ್ವಲ್ಪ ತೊಗೊಳ್ಳೋದು, ಆಮೇಲೆ ಒಳಗೆ ಮಾಡ್ಕೊಂಬಿಡೋದು ಅಷ್ಟೇ ನಮ್ಮ ಕೆಲಸ. ಮನೆ ಗೈಸ್ ಇವತ್ತಿನ ವಿಡಿಯೋ ಏನು ಮಾಡೋ ಸಮಯ. ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಅನ್ಕೋತೀನಿ. ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ನೋಡೋಚು ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಅಷ್ಟೇ.